ಇನ್ನು ಕನ್ನಡ ಸೀರಿಯಲ್ನಲ್ಲೇ ತಮ್ಮದೇ ಆದಂಥ ಛಾಪನ್ನು ಕೂಡ ಮೂಡಿಸಿದರು. ಇನ್ನು ಯಾರಿನಿ ಮೋಹಿನಿ ಸೀರಿಯಲ್ನಲ್ಲೂ ಕೂಡ ಇವರ ಅದ್ಭುತವಾದಂಥ ಪಾತ್ರ ಅಭಿನಯಕ್ಕೆ ಅವರಿಗೆ ಜೀ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಇನ್ನು ಅತಿ ಚಿಕ್ಕ ವಯಸ್ಸಿನಲ್ಲಿ ಬೆಳ್ಳಿತೆರೆ ಮಿಂಚಬೇಕಂತ ಸಾಕಷ್ಟು ಕನಸುಗಳನ್ನು ಹೊತ್ತಿಕೊಂಡಂಥ ಅದ್ಭುತವಾದ ನಟಿ ಹಾಗೂ ಪುಟ್ಟಗೌರಿ ಮದುವೆ, ಅಮೃತ ವಾಣಿಲಿ ಮತ್ತು ಆಕಾಶದೀಪ ಸೀರಿಯಲ್ನಲ್ಲಿ ಅಭಿನಯಿಸಿದಂಥ ಅದ್ಭುತವಾದ ನಟಿ ರಚನಾ ಅವರು ಈಗ ರಸ್ತೆ ಅಪಘಾತದಿಂದ ಅಂದರೆ ನೆಲಮಂಗಲದಿಂದ ಮುಂದೆ ಸೋಲೂರಿನಲ್ಲಿ ತೆರಳುವಂಥ ಸಂದರ್ಭದಲ್ಲಿ ಅಲ್ಲೇ ಆ ಪಕ್ಕದಲ್ಲಿದ್ದಂಥ ಡಿವೈಡರ್ಗೆ ಅಪ್ಪಳಿಸಿದಂಥ ಪರಿಣಾಮವಾಗಿ ನೇರವಾಗಿ ಪಲ್ಟಿ ಹೊಡೆದದ್ದಕ್ಕಾಗಿ ರಚನಾ ಅವರು ಹಾಗೂ ಅವರ ಸ್ನೇಹಿತರಾದಂಥ ಕಾಮಿಡಿ ಕಿಲಾಡಿಗಳಲ್ಲಿ ಅಭಿನಯಿಸಿದಂಥ ಜೀವನ್ ಅವರು ಇಬ್ಬರು ಕೂಡ ಸ್ಥಳದಲ್ಲಿ ಕೊನೆ ಸೆಳೆದಿದ್ದಾರೆ. ಇನ್ನು ಮೂವರು ಸ್ನೇಹಿತರಿಗೆ ಚಿಕ್ಕಪುಟ್ಟ ಗಾಯದೊಂದಿಗೆ ಪಾರಾಗಿದ್ದಾರೆ. ಸದ್ಯ ಕಾರ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು ಸೋಲೂರು ಠಾಣೆಯಲ್ಲಿ ಈ ಪ್ರಕರಣ ಕೂಡ ಈಗ ದಾಖಲಾಗಿದೆ. ನೆಲಮಂಗಲದ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲೇ ಇವರಿಬ್ಬರು ಕೂಡ ಕೊನೆ ಸೆಳೆದಿದ್ದರು ಅಂತ ಹೇಳಲಾಗ್ತದೆ. ಇನ್ನು ರಚನಾ ಅವರು ಸಿನಿಮಾ ರಂಗದಲ್ಲಿ ಒಳ್ಳೆ ಹೆಸರು ಮಾಡಬೇಕಂತ ಕನಸುಗಳನ್ನು ಹೊತ್ತುಕೊಂಡಿದ್ರು. ಹಾಗೆ ರಚನಾ ಅವರು ತುಂಬಾ ನೋಡೋಕೆ ತುಂಬಾ ಮುದ್ದಾಗಿದ್ರು ಅಂತ ಹೇಳ್ಬೋದು. ಇಂಥ ಅದ್ಭುತವಾದಂಥ ಕಲಾವಿದೆ ಇಬ್ಬರು ಇಂಥ ದುರಂತ ಅಂತ್ಯ ಕಂಡಿದ್ದು ನಿಜಕ್ಕೂ ನೋವಿನ ಸುದ್ದಿ ಅಂತಲೇ ಹೇಳ್ಬೋದು.